ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಲೇಡೀಸ್ಗೆ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ವಿಡಿಯೋ, ತುಂಬಾ ಟಿಪ್ಸ್ ಇರೋವಂಥ ವಿಡಿಯೋ. ಯಾರಿಗೆ ಸೀರೆ ಅಂದರೆ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ನಮ್ಮ ಸೀರೆಗಳನ್ನ ಕೇರ್ ಮಾಡೋದಕ್ಕೆ, ಅದನ್ನು ಸೇಫಾಗಿ ಇಟ್ಕೊಳ್ಳೋದಕ್ಕೆ ನೋಡ್ತಾನೆ ಇರ್ತೀವಿ. ಅಂಥದ್ದೇ ಒಂದಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಸೀರೆಗಳನ್ನ ಸೇಫಾಗಿ ಇಟ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡರ್ಗೂ ನೋಡಿ. ಸ್ಪೇಸ್ ಇಲ್ಲ ಅಂದವರು ವಾರ್ಡ್ರೋಬಲ್ಲಿ ಇದೊಂದಷ್ಟು ವಿಡಿಯೋಸ್ನ ನೋಡಿ ನೀವು ಕೂಡ ಈ ಥರದನ್ನ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿದೆ. ಬನ್ನಿ ವಿಡಿಯೋನ. ಈ ದಪ್ಪ ರೇಷ್ಮೆ ಸೀರೆಗಳು ಏನಾಗುತ್ತೆ ಅಂದರೆ, ಈ ಥರ ಪಿನ್ ಮಾಡಿ ಸೆರಗನ್ನ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಅದು ಪಿನ್ನ ಚುಚ್ಚೋದಕ್ಕೆ ಹೋದಾಗ ಹೆವಿ ಇರುತ್ತಲ್ವ, ಸೊ ಹಾಗಾಗಿ ನೋಡಿ ಈ ಥರ ನಾವು ಈ ಥರ ಪಿನ್ ಚುಚ್ಚೋದಕ್ಕೆ ಹೋದಾಗ ಎಷ್ಟು ಕಷ್ಟಪಟ್ರು ಪಿನ್ನು ಚುಚ್ಚೋದಕ್ಕಾಗಲ್ಲ. ಅಂದರೆ ಹೆವಿ ಇರೋದ್ರಿಂದ, ಇಷ್ಟೊಂದೆಲ್ಲ ಸೆರಗು ದಪ್ಪ ಇದೆ, ಹೆವಿ ಸ್ಯಾರಿ ಆಗಿರೋದ್ರಿಂದ ಇದು ಪಿನ್ನು ಮಂಡ ಆಗೋಗುತ್ತೆ. ಈ ಥರ ಚುಚ್ಚೋದಕ್ಕೂ ಕಷ್ಟ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇದು ಗೊತ್ತಲ್ವಾ, ಕಾಫಿ ಫಿಲ್ಟರು. ಸೊ ಆಯಿಲ್ ಫಿಲ್ಟ್ರು, ಕಾಫಿ ಫಿಲ್ಟ್ರು ಏನಾರು ಅಂದ್ಕೊಳ್ಳಿ. ಈ ಫಿಲ್ಟರ್ನ ತಗೊಂಡು ಸ್ವಲ್ಪ ಈ ಥರ ಪಿನ್ನ ನೋಡಿ, ಈ ತುದಿನ ಈ ಥರ ಇದಕ್ಕೆ ಹಿಂಗೆ ಮಸ್ಕೊಳ್ಬೇಕು ನೋಡಿ. ಈ ಥರ ಎರಡೂ ಸೈಡು, ಒಂದು ಸೈಡ್ ಹಿಂಗೆ ಇದನ್ನ ಇಟ್ಕೊಂಡು ಹಿಂಗೆ ಮತ್ತು ಹಿಂಗೆ ಈ ಥರ ಮಾಡಿದಾಗ ಪಿನ್ನು ತುಂಬಾ ಶಾರ್ಪ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಶಾರ್ಪ್ ಆಯಿತು ನೋಡಿ ಫ್ರೆಂಡ್ಸ್. ಈ ಥರ ಎರಡೂ ಸೈಡು ಸ್ವಲ್ಪ ಚೆನ್ನಾಗಿ ಒಂದು 2 ಮಿನಿಟ್ಸು ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾಗ ಸೊ ಪಿನ್ನು ತುಂಬ ಶಾರ್ಪ್ ಆಗುತ್ತೆ. ನಾವು ಇದೆಷ್ಟೇ ದಪ್ಪ ಸ್ಯಾರಿ ಆದ್ರೂ ಈಸಿಯಾಗಿ ನೋಡಿ ಈ ಥರ ಮಾಡ್ಬೋದು, ಪಿನ್ ಹಾಕ್ಕೊಳ್ಬೋದು. ಎಷ್ಟು ಈಸಿಯಾಗಿ ಬಂತು ನೋಡಿ. ಇದೊಂದು ಟಿಪ್ನ ಫಾಲೋ ಮಾಡಿ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ, ಯೂಸ್ಫುಲ್ ಅಂತ ಅನಿಸುತ್ತೆ, ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನಾನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ಟಿಪ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಶೇರ್ ಮಾಡಿ. ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೂ ಎಲ್ಲ ಈ ಟಿಪ್ಸು ಗೊತ್ತಾಗಲಿ. ಹೊರಗಡೆ ಶಾಪಿಂಗ್ ಹೋದಾಗ ಈ ಥರ ಬ್ಯಾಗ್ಗಳನ್ನ ಕೊಡ್ತಾರೆ. ಸೊ ಆ ಬ್ಯಾಗಿಂದ ಒಂದು ಐಡಿಯಾನ ಮಾಡೋಣ. ಸೊ ಇವತ್ತು ನಾನು ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಪೆನ್ನಿಂದ ಮಾರ್ಕ್ ಮಾಡಿಕೊಂಡು ಇಷ್ಟು ಜಾಗನ ಕಟ್ ಮಾಡಿ ಎತ್ಕೊಳ್ತಾ ಇದ್ದೀನಿ. ನೋಡಿ, ಇಡೀ ಇರೋವಂಥ ಹ್ಯಾಂಡ್ ಇರೋವಂಥ ಬ್ಯಾಗ್ನ ತೊಗೊಂಡಿದ್ದೀನಿ. ನಾನು ಇದನ್ನು ಬ್ಯಾಂಗ್ಳೂರಲ್ಲಿ ನಾನು ಶಾಪಿಂಗ್ ಮಾಡಿದಾಗ ಇದನ್ನು ತಂದಿದ್ದೆ. ಸೊ ಬಟ್ಟೆ ಬ್ಯಾಗ್ನ ಇದನ್ನು ಇವಾಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ಈ ಥರ ನೋಡಿ, 3 ಸೈಡು ಕಟ್ ಮಾಡಿ ತೆಗಿಯೋಣ. ಇವಾಗ ಓಪನ್ ಸ್ಪೇಸ್ ಆಯಿತು, ಈ ಥರ ಕಾಣಿಸ್ತಾ ಇದೆ. ಇದ್ರೊಳಗಡೆ ನಾನು ನನ್ನ ಸಿಲ್ಕ್ ಸ್ಯಾರಿ ಬ್ಲೌಸ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಜೋಡಿಸಿಟ್ಕೊಂಡು ನೋಡಿ, ಇವಾಗ ಹ್ಯಾಂಗರ್ದು ಅವು ಇದಿರುತ್ತಲ್ಲೋ ಪೈಪು, ಅದರೊಳಗಡೆನೆ ಹಾಕಿಟ್ಬಿಡ್ಬೇಕು. ಸೊ ಈ ಥರ ಹಾಕೊಂಡ್ರೆ ಬರೀ ಸ್ಯಾರಿ ಬ್ಲೌಸ್ ಮಾತ್ರ ಅಲ್ಲ, ನಮ್ಮೆಲ್ಲ ಸಾಮಾನ್ಯ ಸ್ಯಾರಿಗಳನ್ನೂ ಇದರಲ್ಲಿ ಧೂಳಾಗದೆ ಇರೋ ಥರ, ಡಸ್ಟ್ ಏನು ಬೀಳದೆ ಇರೋ ಥರ ಜೋಡಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ನಾನು ಸ್ವಲ್ಪ ಸ್ಯಾರಿ ಬ್ಲೌಸ್ನ ಜೋಡಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಈಸಿಯಾಗಿ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಡಸ್ಟ್ ಎಲ್ಲ ಏನೂ ಬೀಳೋದಿಲ್ಲ. ನೀಟಾಗಿ ನಮ್ಗೆ ಯಾವ್ದು ಬೇಕು ಅಂದಾಗ ನಾವು ಅದನ್ನು ಈಸಿಯಾಗಿ ಹುಡ್ಕೊಂಡು ನೋಡಿ, ನಮ್ಗೆ ಬೇಕಂದಾಗ ಎತ್ಕೊಳ್ಬೋದು. ಯಾವ ಬ್ಲೌಸ್ ಬೇಕು ನಮಗೆ ಅಂದಾಗ ಡಸ್ಟ್ ಏನೂ ಬೀಳೋದಿಲ್ಲ, ಆರಾಮಾಗಿ ಇರುತ್ತೆ. ಆಮೇಲೆ ನಾನು ಇಲ್ಲಿ ಮೇಲ್ಗಡೆನೆ ಇದನ್ನು ಪಿನ್ ಮಾಡಿದ್ದೀನಿ. ನಾನು ಆವಾಗಲೇ ಓಪನ್ ಮಾಡಿ ಕಟ್ ಮಾಡಿ ತೆಗ್ದಿದ್ನಲ್ವ, ಸೊ ಇದನ್ನು ಪಿನ್ ಮಾಡಿದ್ದೀನಿ. ನಮಗೆ ಬೇಕು ಅಂದಾಗ ಎತ್ಕೊಂಡು ಆಮೇಲೆ ಕ್ಲೋಸ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಡಸ್ಟ್ ಅನ್ನೋದು ಏನೂ ಬೀಳೋದಿಲ್ಲ. ಇದಕ್ಕೆ ಬರೀ ಬ್ಲೌಸ್ ಒಂದೇ ಅಲ್ಲ, ಲೆಗ್ಗಿನ್ಸು, ಪ್ಯಾಂಟು, ಚೂಡಿದಾರ್ಸು ಎಲ್ಲದೂ ಈ ಥರ ಫಿಲ್ ಮಾಡ್ಬೋದು. ನಮ್ಗೆ ಏನು ಬೇಕಾದರೂ ಫಿಲ್ ಮಾಡಿ ಆರಾಮಾಗಿ ಜೋಡಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ದೊಡ್ಡ ಬ್ಯಾಗ್ ತೊಗೊಂಡ್ರೆ ಎಷ್ಟು ಬಟ್ಟೆನಾದ್ರೂ ಹೋಲ್ಡ್ ಮಾಡಿ ಇಟ್ಕೊಳ್ಬೋದು ಇದರಲ್ಲಿ. ನೆಕ್ಸ್ಟ್ ಟಿಪ್ ಬಂದು, ಈ ದಪ್ಪದಾಗಿರೋ ರೇಷ್ಮೆ ಸೀರೆಗಳನ್ನ ನಾವು ಉಟ್ಕೊಂಡಾಗ ಹಿಂದೆಗಡೆ ಪೆಟಿಕೋಟ್ ಎಲ್ಲ ಕಾಣಿಸ್ತಾ ಇರುತ್ತೆ. ಅದು ಮೇಲೆ ಈ ಥರ ನೋಡಿ, ಈ ಥರ ಸುತ್ಕೊಂಡು ಬರ್ತಾ ಇರುತ್ತೆ. ಆವಾಗ ನಮಗೆ ಒಂಥರ ಮುಜುಗರ ಆಗುತ್ತೆ. ಎಷ್ಟೊಂದು ಸತಿ ಹಿಂದೆ ಎಳೀರಿ ಅಂತ ಎಳೆಸ್ಕೊಳ್ತಾ ಇರ್ತೀವಿ. ಸೊ ಮಕ್ಳೇನಾದ್ರು ಜೊತೆಲಿ ಬಂದಾಗ, ಅಯ್ಯೋ ಒಂಚೂರು ಹಿಂದೆ ನೋಡೋ, ಎಳೀರಿ ಅಂತ ಹುಡುಗಿರಾದರೆ ಕೇಳ್ತಾ ಇರ್ತೀವಿ. ಅದಕ್ಕೆ ಅಂತ ನನ್ನ ಹತ್ರ ಒಂದು ಸೊಲ್ಯೂಷನ್ನ ಕಂಡುಹಿಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ಇವಾಗ ಇದು ಪೆಟಿಕೋಟು. ಸೊ ಇದು ಪೆಟಿಕೋಟು ನಾವು ಸ್ಯಾರಿ ವೇರ್ ಮಾಡುವಾಗ ಇದು ಡಬಲ್ ಸೈಡ್ ಗಮ್ಮು, ಇದನ್ನ ಡಬಲ್ ಸೈಡು ಗಮ್ ಟೇಪು. ಇದನ್ನ ಹಿಂದೆಗಡೆ ನಾವು ಹಿಂದೆಗಡೆ ನಾವು ಸುತ್ಕೊಳ್ತೀವಲ್ವ, ಅದನ್ನ ನೋಡಿಕೊಂಡು 1 ಇಂಚು, ಈಗ ಇಲ್ಲಿ 1 ಇಂಚು ಕೆಳಗಡೆ ಬರಬೇಕು. ಪೆಟಿಕೋಟಿಂದ 1 ಇಂಚು ಕೆಳಗೆ ಬರೋ ಥರ ಅದನ್ನು ನೋಡಿ ನೀಟಾಗಿ ನೋಡಿ ಈ ಥರ ಸ್ಟಿಕ್ ಮಾಡ್ಕೊಳ್ಬೇಕು. ಸೊ ಇದನ್ನು ಈ ಥರ ಮಾಡ್ಕೊಳ್ಳೋದ್ರಿಂದ
ನೀಟಾಗಿರುತ್ತೆ. ಸ್ಯಾರಿ ಮತ್ತು ಮೇಲೆ ಬರೋದೇ ಇಲ್ಲ ನೋಡಿ, ನೀಟಾಗಿ ಅಂಟ್ಕೊಂಡಿರುತ್ತೆ. ಈ ಥರ ಅಂಟಿಸ್ಕೊಂಡಿರಬೇಕು. ಆರಾಮಾಗಿ ನಾವು ವೇರ್ ಮಾಡ್ಕೊಂಡು ಹೋಗ್ಬೋದು. ಬಂದಾದಮೇಲೆ ನೀಟಾಗಿ ನೋಡಿ, ಸ್ಯಾರಿ ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಥರ ರಿಮೂವ್ ಮಾಡೋದು ಅಷ್ಟೇ ಬರುತ್ತೆ. ಮತ್ತು ಅದು ರಿಮೂವ್ ಮಾಡಿ ಬಿಸಾಕೋದು. ಪೆಟಿಕೋಟ್ನ ಆರಾಮಾಗಿ ವಾಶ್ ಮಾಡ್ಬೋದು. ಈ ಥರ ಟಿಪ್ನ ಯೂಸ್ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಯಾವುದೇ ರೀತಿಯ ಮುಜುಗರನೂ ಆಗೋದಿಲ್ಲ. ಅದರಲ್ಲೂ ಈ ಹೈಟ್ ಸ್ಲಿಪ್ಪರ್ಸ್ ಎಲ್ಲ ಹಾಕ್ತೀವಲ್ಲ, ಅವಾಗಂತೂ ಸ್ಯಾರಿ ಮೇಲೆ ಫುಲ್ ಎತ್ಕೊಳ್ತಾನೆ ಇರುತ್ತೆ. ಅವಾಗ ನಮಗಿನ್ನ ಸಿಕ್ಕಾಬಟ್ಟೆ ಮುಜುಗರ ಅನ್ನಿಸ್ತಾ ಇರುತ್ತೆ. ಇದು ಗಮ್ ಟೇಪ್ನ ಹಾಕಿ ಈ ಥರ ಕ್ಲೋಸ್ ಮಾಡ್ಕೊಂಡ್ರೆ ಆಯಿತು. ಹಿಂದೆಗಡೆ ಪೋರ್ಷನಿಗೆ ಹಿಂದೆಗಡೆ ಮಾತ್ರ ಅಲ್ವಾ ಎತ್ಕೊಳ್ಳೋದು. ಸೊ ಹಾಗಾಗಿ ಇದೊಂದು ಟಿಪ್ನ ಫಾಲೋ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಟಿಪ್ ಏನಪ್ಪ ಅಂದರೆ, ಸ್ಯಾರಿನ ಪಿನ್ ಮಾಡಿ ವೇರ್ ಮಾಡ್ತೀವಿ. ಸೊ ಯಾವಾಗಲೂ ಅಷ್ಟೇ ಪಿನ್ ಮಾಡ್ಕೊಳ್ತೀವಿ ನಾವು. ಬ್ಲೌಸಿಗೆ ಮತ್ತು ಸ್ಯಾರಿಗೆ ಪಿನ್ ಮಾಡಿಕೊಂಡಾಗ ನೋಡಿ ಈ ಥರ ಇದು ಹೋಗಿ ಈ ಕೆಲವೊಂದು ದಪ್ಪ ಸ್ಯಾರಿಗಳಿಗಾಗಲ್ಲ, ಸಾಫ್ಟ್ ಸ್ಯಾರಿಗಳಿಗೆಲ್ಲ ಇದು ಹೋಗಿ ನೋಡಿ ಹಿಂಗೆ ಸಿಕ್ಕಾಕೊಳ್ಳುತ್ತೆ. ನಾನು ಎಷ್ಟೊಂದು ಸೀರೆನ ಈ ಥರ ತೆಗಿಯೋಕ್ಕೆ ಹೋಗಿ ಹರಿದಾಕೊಂಡಿದ್ದೀನಿ. ಸೊ ಅದಕ್ಕೆ ಇದು ನೋಡಿ ಹೋಗಿ ಸಿಗಾಕೊಂಡ್ಬಿಟ್ಟಿದೆ. ಈ ಓಲಲ್ಲಿ ಹೋಗಿ ಸಿಗಾಕೊಳ್ಳುತ್ತೆ. ನಾವು ಬಿಚ್ಚೋ ಅರ್ಜೆಂಟಲ್ಲಿ ಇದು ತೆಗಿಯೋಕ್ಕೆ ಹೋದ್ರೂ ನೀಟಾಗಿ ಬರೋದೇ ಇಲ್ಲ. ಈ ಥರ ಕಿತ್ತಾಕೊಳ್ತೀವಿ. ಆಮೇಲೆ ಇದು ತೆಗೆದಾದ್ಮೇಲೆ ಸ್ಯಾರಿ ಫುಲ್ಲು ಓಲಾಗಿರುತ್ತೆ ನೋಡಿ, ಈ ಥರ ಆಗೋಗುತ್ತೆ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಪ್ಪ ಅಂದರೆ, ಇದೊಂದು ಸಣ್ಣ ಮಣಿನ ತೊಗೊಂಡಿದ್ದೀನಿ. ಈ ಮಣಿನ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? ಈ ಮಣಿನ ಪಿನ್ನಲ್ಲಿ ಹಾಕ್ಕೊಳ್ಬೇಕು ಫಸ್ಟು ನೋಡಿ. ಈ ಥರ ಪಿನ್ನಿಗೆ ಹಾಕ್ಕೊಂಡು ಆಮೇಲೆ ನಾವು ಸ್ಯಾರಿ ಪಿನ್ನ ನೋಡಿ, ನಾನಿಲ್ಲಿ ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಬೇಕಾದರೂ ತೊಗೊಳ್ಬೋದು. ಸಣ್ಣ ಮಣಿಗಳ್ದು ನೋಡಿ ಈ ಥರ ಪಿನ್ನ ಮಾಡ್ಕೊಳ್ಳೋದ್ರಿಂದ, ಇಲ್ಲ ಅಕಸ್ಮಾತ್ ನಾವು ಸ್ಯಾರಿಗೆಲ್ಲ ಸಾಮಾನ್ಯವಾಗಿ ಹಿಂಗೆ ಒಳಗಡೆ ಸೆರಗಿಗೆಲ್ಲ ಒಳಗಡೆಯಿಂದ ಮಾಡ್ಕೊಳ್ತೀವಲ್ವ, ಈ ಥರ ಹಾಕ್ಕೊಳ್ಳೋದು. ಹಿಂಗೆ ಹಾಕ್ಕೊಳ್ಳೋದ್ರಿಂದ ನೋಡಿ, ಇದು ಈ ಓಲ್ ಕಾಣಿಸ್ತಾ ಇದೆಯಾ, ಇಲ್ಲಿ ಈ ಸ್ಯಾರಿ ಈ ಓಲೊಳಗೆ ಹೋಗಿ ಸಿಗಾಕೊಳ್ಳೋದಿಲ್ಲ. ಯಾಕೆಂದರೆ ಈ ಮಣಿ ತಡ್ಕೊಳ್ತಾ ಇರುತ್ತೆ. ಈ ಮಣಿ ಇಲ್ಲಿ ಹೋಲ್ಡ್ ಮಾಡುತ್ತೆ. ಹಂಗಾಗಿ ಇದೇನು ಪ್ರಾಬ್ಲಮ್ ಆಗಲ್ಲ. ಸೀರೆನೂ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಟಿಪ್ನ ಫಾಲೋ ಮಾಡಿ. ನನ್ನ ಅನುಭವ, ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಪಿನ್ನಗಳಿಗೆ ಈ ಥರ ಮಣಿನ ಹಾಕಿ ಇಟ್ಬಿಟ್ಟಿದ್ದೀನಿ. ನಾನು ಯಾವಾಗಲೂ ವೇರ್ ಮಾಡುವಾಗ ಈ ಥರ ಹಾಕ್ಕೊಳ್ತೀನಿ. ಹಂಗಾಗಿ ಸೊ ಇದು ಸ್ಯಾರಿನೂ ಚೆನ್ನಾಗಿರುತ್ತೆ, ಮತ್ತು ಪಿನ್ ಬಿಚ್ಚೋದಕ್ಕೂ ಈಸಿ, ಆರಾಮಾಗಿ ನಮಗೆ ತೆಗಿಬೋದು. ತೆಗೆದಿದ್ದಾದಮೇಲೆ ಇದೇ ಥರ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇದು ಬಂದು ನನ್ನ ಸಿಲ್ಕ್ ಸ್ಯಾರಿ ಬ್ಲೌಸು. ಸೊ ಸಾಮಾನ್ಯವಾಗಿ ನಾವು ಲೇಡೀಸು ಯಾವಾಗಲೂ ದಪ್ಪ ಸಣ್ಣ ಹಾಕ್ತಾ ಇರ್ತೀವಿ. ಸಣ್ಣ ಆದಾಗ ಬ್ಲೌಸು ಲೂಸ್ ಆಗ್ತಾ ಇರುತ್ತೆ. ಸೊಂಟ ಏನಾದ್ರು ಲೂಸ್ ಆಗ್ತಿದ್ದಾಗ ಪ್ರತಿ ಟೈಮು ಹೋಗಿ ನಾವು ಟಕ್ನ ಹಿಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಟಕ್ ಹಿಡ್ಕೊಂಡಾಗ ಸೊ ಅದು ಸಿಲ್ಕ್ ಸ್ಯಾರಿ ಬ್ಲೌಸು ಮತ್ತೆ ದಪ್ಪ ಆದಾಗ ಬಿಚ್ಚಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಲಾಸ್ಟ್ ಹುಕ್ಕು ಸೊಂಟ ಏನಾದ್ರು ಟೈಟ್ ಮಾಡ್ಕೋಬೇಕು, ನಮಗೆ ಟೈಟ್ ಬೇಕು ಅಂದಾಗ ಈ ಥರ ಥ್ರೆಡ್ನ ಯೂಸ್ ಕೊಟ್ಟಿರ್ತಾರೆ. ಆಮೇಲೆ ಲಾಸ್ಟಲ್ಲಿ ನಾವು ಈ ಪಿನ್ನನ್ನು ಈ ಥರ ಹೋಲ್ಡ್ ಮಾಡ್ತೀವಿ. ಸೊ ಈ ಥರ ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಹೋಲ್ಡ್ ಮಾಡಿ ಈ ಹುಕ್ನ ಹಾಕೊಂಡಾಗ ಇದು ಹಿಂದೆ ಮುಂದೆ ಈ ಥರ ಆಡ್ತಾ ಇರುತ್ತೆ. ಸೊ ಇದು ಆಗಬಾರ್ದು. ಹಿಂದೆ ಮುಂದೆ ಆಡ್ದಂಗೆ ಸ್ಟಿಫಾಗಿ ಕುತ್ಕೊಂಡಿರಬೇಕು ಅಂದರೆ, ಸೊ ಮತ್ತೆ ರಿಪೀಟು ಪಿನ್ನನ್ನು ಚುಚ್ಚಿದ್ದಾದಮೇಲೆ ಇಲ್ಲಿ ನಾನು 2 ಮಣಿನ ಪೋಣಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ಥರ ಗೋಲ್ಡನ್ ಕಲರ್ ಮಣಿನ ತೊಗೊಂಡಿದ್ದೀನಿ. ಇದನ್ನು ಚುಚ್ಚಿ ಲಾಕ್ ಮಾಡ್ತೀನಿ. ಮಾಮೂಲಿ ಯೂಶಲಿ ಯಾವ ಥರ ಮಾಡ್ತೀವಿ ಈ ಥರ. ಈಗ ಈ ಹುಕ್ಸ್ನ ತಗೊಂಡು, ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಈ ಹುಕ್ನ 2 ಮಣಿಯ ಮಧ್ಯದಲ್ಲಿ ಈ ಥರ ಹಿಂಗೆ ಲಾಕ್ ಮಾಡ್ಕೊಳ್ಳೋದು. ಇವಾಗ ಈ ಹುಕ್ಕು ಆ ಕಡೆ ಈ ಕಡೆ ಹಿಂದೆ ಮುಂದೆ ಆಡೋದಿಲ್ಲ, ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಆವಾಗ ಬ್ಲೌಸು ಆರಾಮಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಅದು ಈ ಕಡೆ ಸೆಂಟ್ರಿಂದ ಹೋಲ್ ಥರ ಆಗಿ ನಮಗೆ ಮೈಯೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದೊಂದು ಟಿಪ್ನ ಫಾಲೋ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಕುಚ್ಚಾಕಿರೋ ರೇಷ್ಮೆ ಸೀರೆಗಳನ್ನೆಲ್ಲ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಹ್ಯಾಂಗರಿಗೆ ಹಾಕಿ ವಾರ್ಡ್ರೂಫಲ್ಲಿ ಇಲ್ಲ ಬೀರು ಒಳಗಡೆ ಹಾಕಿಡ್ತೀವಿ. ಇದನ್ನು ಯಾವಾಗ್ಲೂ ಈ ಥರ ನಮ್ಮ ಸೈಡಿಗೆ, ಈಗ ಡೋರ್ ಹಾಕೋ ಸೈಡಿಗೆ ಈ ಕುಚ್ಚನ್ನ ಹಾಕಿರೋದನ್ನ ಈ ಕಡೆಗೆ ಇಟ್ಕೊಳ್ಬೇಕು. ಇಲ್ಲ ಅಂದರೆ ನಾವೇನೇನು ಮಾಡ್ತೀವಿ ಗೊತ್ತಾಗ್ದಲೇ ಅರ್ಜೆಂಟಲ್ಲಿ ಈ ಥರ ಹಾಕಿಟ್ಕೊಳ್ತೀವಿ ಅಂದ್ಕೊಳ್ಳಿ. ಹಿಂದೆಗಡೆ ಸೊ ನೋಡಿ, ಹಿಂದೆಗಡೆ ಅದು ಸ್ಪೇಸ್ ಇರೋದಿಲ್ಲ. ನಾವು ಡೋರ್ ಲಾಕ್ ಮಾಡಿದಾಗ ಇದು ಹೋಗಿ ಈ ಕುಚ್ಚೆಲ್ಲದನ್ನು ಮಡ್ಚ್ಕೊಂಡು ಬೇಗ ಹಾಳಾಗೋಗುತ್ತೆ. ಸೊ ಕುಚ್ಚು ಫುಲ್ಲು ಫೋಲ್ಡ್ ಆಗೋಗುತ್ತೆ. ಈ ಥರ ಒಂದು ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಇದನ್ನು ನೋಡಿ ಯಾವಾಗಲೂ ಅಷ್ಟೇ ನಮ್ಮ ಸೈಡಿಗೆ, ಸೊ ನಮ್ಮ ಸೈಡಿಗೆ ಹಾಕ್ಕೊಂಡಾಗ ಇದು ನೀಟಾಗಿರುತ್ತೆ. ನಾವು ಡೋರ್ನ ಕ್ಲೋಸ್ ಮಾಡಿದಾಗ ನೀಟಾಗಿ ಹೀಗೆ ಇರುತ್ತೆ.
ಯಾಕೆ ಅಂದರೆ ನಾನು ಈ ಥರ ಒಂದು ತಪ್ಪನ್ನ ಮಾಡಿದ್ದೀನಿ ನೋಡಿ. ಇದು ಲಾಸ್ಟ್ ಟೈಮು ನನಗೆ ಗೊತ್ತಾಗ್ದಲೇ ನಾನು ಉಲ್ಟಾ ಹಾಕಿ ಇಟ್ಟಿದ್ದೆ. ಸೊ ಹಂಗಾಗಿ ಇದು ಸ್ಯಾರಿ ಕುಚ್ಚೆಲ್ಲ ಫುಲ್ಲು ಈ ಥರ ನೋಡಿ ಹೆಂಗಾಗಿದೆ ಅಂತ, ಫುಲ್ಲು ಗಜಿಬಿಜಿ ಆದಂಗೆ ಫುಲ್ಲು ಹಾಳಾಗೋಗಿದೆ. ಇದು ಬೇಬಿ ಕುಚ್ಚು ಹಾಕ್ಸಿದೆ ನೋಡಿ, ಎಲ್ಲದೂ ಫೋಲ್ಡ್ ಹೋಗಿ ಈ ಥರ ಆಗೋಗಿದೆ. ಇದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಇವಾಗ. ಇದೆಲ್ಲದೂ ತುಂಬಾ ಈ ಥರ ಹಿಂಗೆ ಸ್ಪ್ರೇ ಹಿಂಗೆ ಅಪ್ಪಚ್ಚಿ ಆದಂಗೆ ಆಗೋಗ್ಬಿಟ್ಟಿದೆ, ಫುಲ್ಲು ಈ ಥರ ಆಗಿದೆ. ಸೊ ಹಾಗಾಗಿ ಇದೊಂದು ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಯಾವಾಗಲೂ ಅಷ್ಟೇ ನಾವು ಸ್ಯಾರಿನ ಹೋಲ್ಡ್ ಮಾಡಿದ ತಕ್ಷಣ ಇದು ಕುಚ್ಚು ಬಂದು ನಮ್ಮ ಸೈಡ್ ಇರಲಿ. ಸೊ ಈ ಕುಚ್ಚು ನಮ್ಮ ಕಡೆ ಇದ್ದಾಗ ಅದು ನೀಟಾಗಿರುತ್ತೆ, ಏನು ಅದು ಹಾಳಾಗೋದಿಲ್ಲ. ಸೊ ಇದನ್ನು ಟಿಪ್ನ ಫಾಲೋ ಮಾಡಿ. ನಾನು ಸಾಮಾನ್ಯವಾಗಿ ಸ್ಪೇರ್ ಬ್ಲೌಸ್ಗಳನ್ನ ತುಂಬ ಇಟ್ಕೊಂಡಿದ್ದೀನಿ. ಸೊ ಈ ಥರದ್ದು ಎಕ್ಸ್ಟ್ರಾ ಬ್ಲೌಸ್ಗಳನ್ನೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಇರ್ತೀನಿ ಸ್ಯಾರಿಗೆ, ಹಂಗಾಗಿ ಹೊಲಿಸ್ಕೊಂಡಿದ್ದೀನಿ. ಇದನ್ನೆಲ್ಲದನ್ನು ನಾನು ಒಂದು ಜಿಪ್ಲಾಕ್ ಕವರಲ್ಲಿ ಇದನ್ನು ಹಾಕಿಟ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಈ ಥರ ಹಾಕಿ ಎಲ್ಲ ಬ್ಲೌಸ್ಗಳನ್ನೂ ಹಾಕಿಟ್ಕೊಳ್ತೀನಿ. ಸೊ ಇದು ನನಗೆ ಇದು ಲಾಸ್ಟ್ ಟೈಮು ಒಂದು ಇದನ್ನು ಗೌನ್ ಪರ್ಚೇಸ್ ಮಾಡಿದಾಗ ಈ ಜಿಪ್ಲಾಕ್ ಕವರ್ನ ಕೊಟ್ಟಿದ್ರು. ಸೊ ಹಾಗಾಗಿ ಇದನ್ನು ಹಾಕಿಟ್ಕೊಳ್ತೀನಿ. ಮತ್ತು ನಮಗೆ ಜೋಡಿಸೋದಕ್ಕೂ ಈಸಿ ಆಗುತ್ತೆ. ಇಲ್ಲಿ ಒಂದು ಸೈಡು ಪೆಟಿಕೋಟ್ನ ಜೋಡಿಸಿದ್ದೀನಿ, ಇಲ್ಲೊಂದು ಕಡೆ ಇಲ್ಲ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ. ಈ ಥರ ಜಿಪ್ಲಾಕ್ ಕವರಿಗೆ ಹಾಕಿ ಎಲ್ಲ ಬ್ಲೌಸ್ಗಳನ್ನೂ ಒಂದೇ ಕಡೆ ಇಡೋದ್ರಿಂದ ನಮಗೆ ಬೇಕು ಅಂದಾಗ ತೊಗೊಳ್ಬೋದು. ಈಸಿಯಾಗಿ ನೋಡಿ ಈ ಥರ ಎತ್ಕೊಂಡು ನಮ್ಗೆ ಯಾವ ಬ್ಲೌಸ್ ಬೇಕೋ ಅದನ್ನು ಆರಾಮಾಗಿ ತೊಗೊಳ್ಬೋದು. ನಾವೆಲ್ಲಾದರೂ ಆಚೆ ಕಡೆ ಹೋಗುವಾಗ ರೆಡಿ ಆಗುವಾಗ ಹುಡುಕ್ತಾ ಇರ್ತೀವಿ, ಸೊ ಎಲ್ಲೋಯ್ತು ಅಂತ. ಈ ಥರ ಇದ್ದಾಗ ನಮ್ಗೆ ಈಸಿಯಾಗಿ ಎತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಇದೊಂದು ಐಡಿಯಾನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ಇದು ಬಂದು ಸ್ಯಾರಿ ಪಿನ್ಗಳೆಲ್ಲ ನಾವು ಹಾಕ್ಕೊಳ್ತೀವಲ್ವ ನೋಡಿ ಈ ಥರ. ಇದು ಬಂದು ಕಲರು ಸ್ಟೀಲ್ ಕಲರು. ಸೊ ನಮ್ಗೆ ಸ್ಯಾರಿ ಬಂದು ಈ ಥರ ಇದೆ. ಇದಾದ್ರೂ ಓಕೆ, ತುಂಬ ಬ್ಲ್ಯಾಕ್ ಕಲರ್ದು ಈ ಥರದ್ದೆಲ್ಲ ಪಿನ್ಗಳನ್ನ ಯೂಸ್ ಮಾಡುವಾಗ ಆಮೇಲೆ ಈ ಥರದ್ದು ಪಿನ್ನನ ನಾವು ಇದೇ ಕಲರ್ ಪಿನ್ನನ ಹುಡುಕಿ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಸೊ ನಮ್ಮ ಹತ್ರ ನೈಲ್ ಪಾಲಿಶ್ ಇರುತ್ತಲ್ವ, ಇದೇ ಕಲರ್ದು ಈಗ ಸ್ಯಾರಿ ನಾವೇನು ವೇರ್ ಮಾಡ್ತೀವಿ ಅದೇ ಕಲರ್ ನೈಲ್ ಪಾಲಿಶ್ಗಳನ್ನ ಸಾಮಾನ್ಯವಾಗಿ ವೇರ್ ಹಾಕ್ಕೊಳ್ತೀವಿ. ಸೊ ನೈಲ್ ಪಾಲಿಶ್ ಹಚ್ಕೊಳ್ತೀವಲ್ವ, ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಇವಾಗ ನೋಡಿ ನಾವು ಯಾವ ಕಲರ್ದು ಪಿನ್ನ ಬೇಕು ಇಲ್ಲ ಯಾವ ಕಲರ್ದು ಸ್ಯಾರಿನ ಹಾಕ್ಕೊಳ್ತೀವಿ, ನಾವು ನೈಲ್ ಪಾಲಿಶ್ ಹಾಕುವಾಗ್ಲೇ ಇದಕ್ಕೂ ಪಿನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಪಿನ್ನಿಗೆ ಈ ಥರ ನೈಲ್ ಪಾಲಿಶು ಸ್ಟೀಲ್ ಪಿನ್ನಿಗೆ ನೈಲ್ ಪಾಲಿಶ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿದ ತಕ್ಷಣವೇ ನಾವು ವೇರ್ ಮಾಡಬಾರ್ದು, ಒಂದು ಅರ್ಧ ಗಂಟೆ ಒಣಗೋದಕ್ಕೆ ಇಟ್ಬಿಡ್ಬೇಕು. ನೋಡಿ ಈ ಥರ. ಇವಾಗ ನನ್ನ ಸ್ಯಾರಿ ಪಿನ್ನು ರೆಡಿ ಆಯಿತು. ಸೊ ಇದು ಒಂದು 10 ನಿಮಿಷ ನಾನು ಡ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ. ಇದೇ ಕಲರು. ಇವಾಗ ನಾವು ನೋಡಿ ಎಲ್ಲಿ ಕಾಣಿಸ್ತಾ ಇದೆ, ಪಿನ್ನನ್ನು ಹಾಕಿದ್ರೂ ಕೂಡ ಕಾಣಿಸೋದಿಲ್ಲ ನೀಟಾಗಿ. ಇವಾಗ ನಮ್ಗೆ ಇಲ್ಲಿ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ, ನನಗೆ ಸ್ಯಾರಿಗೆ ಹಾಕ್ಕೊಳ್ಳೋದು ನಾನು ಇಲ್ಲಲ್ವಾ, ಹಂಗಾಗಿ ನಾನು ಈ ಬ್ಲೂ ಕಲರೇ ನೈಲ್ ಪಾಲಿಶ್ನ ಈ ಪಿನ್ನಿಗೆ ಹಾಕಿದ್ದೀನಿ. ಇದೊಂದು ಅರ್ಧ ಗಂಟೆ ಆದಮೇಲೆ ಪಿನ್ನನ್ನು ವೇರ್ ಮಾಡಿಕೊಂಡ್ರೆ ಆಯಿತು.